ನಮಸ್ಕಾರ ಸ್ನೇಹಿತರೆ, ನಾಳೆ ಜನವರಿ 25 ಧ್ರುವ ಯುಗ. ಈ 5 ರಾಶಿಯವರಿಗೆ ಸುಖದ ಸುಪ್ಪತ್ತಿಗೆ. ಹೌದು, ನಾಳೆ ಜನವರಿ 25ರಂದು ಧ್ರುವ ಯುಗ, ಸಂಸಪ್ತಕ ಯೋಗದ ಜೊತೆಗೆ ಇನ್ನು ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ. ಇದರಿಂದಾಗಿ ಕೆಲವು ರಾಶಿಯವರಿಗೆ ಪ್ರಯೋಜನವಾಗಲಿದೆ. ಜನವರಿ 25ರಂದು ಯಾವ ರಾಶಿಗಳಿಗೆ ಶನಿದೇವನ ಅನುಗ್ರಹ ಲಭಿಸಲಿದೆ ಮತ್ತು ಈ ರಾಶಿಗಳಿಗೆ ಶನಿವಾರ ಹೇಗಿರುತ್ತದೆ? ನಾಳೆ ಜನವರಿ 25ರ ಶನಿವಾರ ಶಟಿಲ ಏಕಾದಶಿಯನ್ನು ಆಚರಿಸಲಾಗುವುದು. ಜೊತೆಗೆ ಕುಂಭ ರಾಶಿಯಲ್ಲಿ ಶನಿಯಿಂದಾಗಿ ಶಿಶಿರಾಜ ಯೋಗ ರೂಪುಗೊಳ್ಳಲಿದೆ. ಜೊತೆಗೆ ಬುಧಾದಿತ್ಯ ಯೋಗ, ವೃದ್ಧಿ ಯೋಗ, ಹೀಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ. ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಮತ್ತು ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ. ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶನಿದೇವನ ಕೃಪೆಗೆ ನೀವು ಪಾತ್ರರಾಗಬಹುದು. ಹಾಗಾದರೆ ಜನವರಿ 25ರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಕೂಡ ಶನಿದೇವನ ಭಕ್ತರಾಗಿದ್ದರೆ ಈ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಜನವರಿ 25ರ ದಿನ ವೃತ್ತಿ ಮತ್ತು ಆರ್ಥಿಕ ವಿಷಯವಾಗಿ ಬಹಳ ಲಾಭದಾಯಕವಾಗಿರುವುದು. ನೀವು ಯಾವುದಾದರೂ ಆರ್ಥಿಕ ಯೋಜನೆಯಲ್ಲಿ ಯಶಸ್ಸು ಗಳಿಸುವುದರಿಂದ ಸಂತೋಷವನ್ನು ಹೊಂದುವಿರಿ ಮತ್ತು ವ್ಯಾಪಾರದಲ್ಲಿ ನಾಳೆ ನಿಮಗೆ ಉತ್ತಮ ಲಾಭ ದೊರಕುವುದು. ನಾಳೆ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಮತ್ತು ಮನೆಯವರೊಂದಿಗೆ ಹೊರಗೆ ಸುತ್ತಾಡಲು ಹೋಗುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಮತ್ತು ನಾಳೆ ನಿಮಗೆ ನಿಮ್ಮ ಹತ್ತಿರದ ಸಂಬಂಧಿಕರಿಂದ ಶುಭ ಸುದ್ದಿ ಲಭಿಸುವುದು ಮತ್ತು ಕೆಲಸ ಮತ್ತು ವ್ಯವಹಾರದಲ್ಲಿ ನಾಳೆ ನಿಮಗೆ ಉತ್ತಮ ಅವಕಾಶಗಳು ದೊರಕುವುದು ಮತ್ತು ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ದೊರಕಲಿದೆ ಮತ್ತು ನಿಮ್ಮ ಸಂಪರ್ಕ ಕ್ಷೇತ್ರಗಳು ನಾಳೆ ವೃದ್ಧಿಯಾಗುವುದು. ಸ್ನೇಹಿತರು ಮತ್ತು ಪರಿಚಿತರ ಸಹಾಯದಿಂದ ನಿಮಗೆ ಲಾಭದಾಯಕವಾದ ಮಾಹಿತಿ ದೊರಕುವುದು. ಮೇಷರಾಶಿಯವರಿಗೆ ಶನಿವಾರದ ಪರಿಹಾರ. ದಿನವನ್ನು ಅನುಕೂಲಕರ ಮತ್ತು ಮಂಗಳಕರವಾಗಿಡಲು ನೀವು ನಾಳೆ ಎಲ್ಲನ್ನು ತಿಂದು ಶುಭ ಕಾರ್ಯಗಳಿಗೆ ಹೋಗಬೇಕು ಮತ್ತು ನಾಳೆ ನೀವು ಅರಳಿ ಮರಕ್ಕೆ ಅರ್ಘ್ಯವನ್ನು ಸಹ ಅರ್ಪಿಸಬೇಕು. ನೀರಿಗೆ ಎಳ್ಳು ಮತ್ತು ಬೆಲ್ಲವನ್ನು ಸಹ ಸೇರಿಸಬಹುದು. ಎರಡನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ವೃತ್ತಿ ಮತ್ತು ಆರ್ಥಿಕ ವಿಷಯವಾಗಿ ಮಹತ್ವಪೂರ್ಣದಾಗಿರಲಿದೆ. ಜೊತೆಗೆ ನಾಳೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ದಿನವಾಗಿರುವುದು. ನಿಮ್ಮ ಯಾವುದಾದರೂ ಮಹತ್ವಪೂರ್ಣವಾದ ಕೆಲಸ ಅಪೂರ್ಣಗೊಂಡಿದ್ದರೆ ನಾಳೆ ಅದು ಪೂರ್ಣಗೊಳ್ಳುವುದರೊಂದಿಗೆ ಯಶಸ್ಸು ಗಳಿಸುವಿರಿ. ನಾಳೆ ನಿಮ್ಮ ಸಂಪರ್ಕಗಳಿಂದ ಲಾಭ ದೊರಕುವುದು. ನಾಳೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಯವರಿಗೆ ಲಾಭ ದೊರಕಲು ಉತ್ತಮ ಅವಕಾಶಗಳು ಲಭಿಸುವುದು ಮತ್ತು ಟೆಕ್ನಿಕಲ್ ಕೆಲಸ ಅಥವಾ ವಸ್ತ್ರ ಅಥವಾ ಆಭರಣ ಕೆಲಸವನ್ನು ಮಾಡುವವರಿಗೆ ನಾಳೆ ವಿಶೇಷವಾಗಿ ಆರ್ಥಿಕ ಲಾಭವಾಗಲಿದೆ. ನಾಳೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರೊಂದಿಗೆ ಮಕ್ಕಳಿಂದ ಶುಭ ಸುದ್ದಿ ಪಡೆಯುವಿರಿ ಮತ್ತು ನಿಮ್ಮ ಖರ್ಚನ್ನು ನಿಯಂತ್ರಿಸುವಿರಿ ಮತ್ತು ಗಂಡನ ಮನೆಯವರಿಂದ ನಾಳೆ ನಿಮಗೆ ಲಾಭ ಮತ್ತು ಸಂತೋಷ ದೊರಕುವುದು. ಮಿಥುನ ರಾಶಿಯವರಿಗೆ ಶನಿವಾರದ ಪರಿಹಾರ. ನಾಳೆಯ ದಿನವನ್ನು ಶುಭವಾಗಿಸಲು ನೀವು ಶನಿ ಸ್ತೋತ್ರ ಅಥವಾ ಚಾಲಿಸವನ್ನು ಪಠಿಸಬೇಕು. ನೀವು ನಾಳೆ ಬೆಲ್ಲ ಮತ್ತು ಉದ್ದಿನ ಬೇಳೆಯನ್ನು ದಾನ ಮಾಡಿ ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸುವ ಮೂಲಕ ಶುಭ ಕಾರ್ಯಗಳಿಗೆ ಹೋಗಿ. ಮೂರನೆಯದಾಗಿ ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಶುಭ ಮತ್ತು ಲಾಭದಾಯಕವಾಗಿರಲಿದೆ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ನೀವು ಪ್ರತಿಯೊಂದು ಪ್ರಯತ್ನದಲ್ಲಿಯೂ ಯಶಸ್ಸು ಗಳಿಸುವಿರಿ. ನಾಳೆ ನೀವು ಹಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ. ನಾಳೆ ನೀವು ಸಾಕಷ್ಟು ಸಂತೋಷದಿಂದ ಇರುವಿರಿ. ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣವನ್ನು ಮಾಡುವುದರಿಂದ ಯಶಸ್ಸು ಗಳಿಸುವಿರಿ ಮತ್ತು ಹಳೆಯ ಹೂಡಿಕೆಗಳಿಂದ ನಿಮಗೆ ನಾಳೆ ಆಶ್ಚರ್ಯಕರವಾಗಿ ಲಾಭ ದೊರಕುವುದು ಮತ್ತು ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ನಾಳೆ ನಿಮಗೆ ಉತ್ತಮ ಲಾಭ ದೊರಕುವುದು ಮತ್ತು ನಿಮ್ಮ ಕುಟುಂಬ ಜೀವನವು ನಾಳೆ ಸಂತೋಷಮಯವಾಗಿರಲಿದೆ. ಸಿಂಹರಾಶಿಯವರಿಗೆ ಶನಿವಾರದ ಪರಿಹಾರ. ನಾಳೆಯ ದಿನವನ್ನು ಶುಭವಾಗಿಸಲು ನೀವು ಅರಳಿ ಮರವನ್ನು ಬೆಲ್ಲ ಮತ್ತು ಎಳ್ಳಿನ ನೀರಿನಿಂದ ಪೂಜಿಸಬೇಕು. ಜೊತೆಗೆ ಎಳ್ಳನ್ನು ದಾನ ಮಾಡಬೇಕು ಮತ್ತು ತಂದೆಯ ಆಶೀರ್ವಾದದೊಂದಿಗೆ ಯಾವುದೇ ಶುಭ ಕಾರ್ಯವನ್ನು ಮಾಡುವುದು ಸೂಕ್ತವಾಗಿರುತ್ತದೆ. ನಾಲ್ಕನೆಯದಾಗಿ ತುಲಾರಾಶಿ. ನಾಳೆ ತುಲಾರಾಶಿಗೆ ಸೇರಿದ ಜನರಿಗೆ ಕುಟುಂಬ ಮತ್ತು ಸಾಮಾಜಿಕ ಜೀವನದ ದೃಷ್ಟಿಯಿಂದ ಬಹಳ ಉತ್ತಮವಾಗಿರುವುದು. ನಾಳೆ ನಿಮ್ಮ ಸಂಪರ್ಕ ಹೆಚ್ಚಾಗಲಿದೆ ಮತ್ತು ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಲಾಭ ಪಡೆಯುತ್ತೀರಿ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವವರಿಗೆ ಆದಾಯದಲ್ಲಿ ವೃದ್ಧಿಯಾಗುವುದು. ನಾಳೆ ನೀವು ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಸಂಗಾತಿಯ ಸಹಾಯದಿಂದ ನೀವು ಮಹತ್ವಪೂರ್ಣವಾದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಮತ್ತು ಮಕ್ಕಳ ವ್ಯವಹಾರದಿಂದ ನಿಮಗೆ ಸಂತೋಷ ಲಭಿಸುವ ಯೋಗವಿದೆ.
ಮತ್ತು ಕೆಲಸವನ್ನು ಮಾಡುವ ಜನರು ನಾಳೆ ಅಧಿಕಾರಿಗಳ ಕೃಪೆಗೆ ಪಾತ್ರರಾಗುವರು. ತುಲಾ ರಾಶಿಯವರಿಗೆ ಶನಿವಾರದ ಪರಿಹಾರ. ನಾಳೆಯ ದಿನವನ್ನು ಶುಭವಾಗಿಸಲು ನೀವು ಶನಿ ಸ್ತೋತ್ರವನ್ನು ಪಠಿಸಬೇಕು ಮತ್ತು ಎಳ್ಳನ್ನು ದಾನ ಮಾಡಬೇಕು. ನೀವು ಶುಭ ಕಾರ್ಯಗಳಿಗೆ ಹೋಗುತ್ತಿದ್ದರೆ ಮೊಸರು ತಿನ್ನಿ. ಇನ್ನು 5ನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸೇರಿದ ಜನರ ಜೀವನವು ನಾಳೆ ಕತ್ತಲೆಯಿಂದ ಬೆಳಕಿನೆಡೆಗೆ ಚಲಿಸಲಿದೆ ಮತ್ತು ನಿಮ್ಮ ಜೀವನದಲ್ಲಿನ ಎಲ್ಲ ಚಿಂತೆ ಮತ್ತು ಸಮಸ್ಯೆಗಳು ದೂರವಾಗುವುದು ಮತ್ತು ನೀವು ಮನೆಯವರ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಪಡೆಯುತ್ತೀರಿ. ಲಾಭ ಮತ್ತು ಪ್ರಗತಿ ಲಭಿಸುವುದು. ನಾಳೆ ನೀವು ಸ್ನೇಹಿತರೊಂದಿಗೆ ಆನಂದಮಯವಾದ ಸಮಯವನ್ನು ಕಳೆಯುತ್ತೀರಿ ಮತ್ತು ಪ್ರಯಾಣಿಸಲು ಉತ್ತಮ ಅವಕಾಶ ಲಭಿಸುವುದು. ನಾಳೆ ನಿಮಗೆ ಯಾವುದಾದರೂ ಮಾರ್ಗಗಳಿಂದ ಲಾಭ ದೊರಕುವುದು. ಇದರಿಂದಾಗಿ ನೀವು ಸಂತಸದಿಂದ ಇರುವಿರಿ. ನಾಳೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರು ತಮ್ಮ ಪಾಲುದಾರರ ಸಂಪೂರ್ಣ ಬೆಂಬಲ ಮತ್ತು ಲಾಭವನ್ನು ಪಡೆಯುವರು. ಜೊತೆಗೆ ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುವುದು. ವೃಶ್ಚಿಕ ರಾಶಿಯವರಿಗೆ ಶನಿವಾರದ ಪರಿಹಾರ. ನಾಳೆಯ ದಿನದಂದು ನೀವು ವಿಷ್ಣುವನ್ನು ಎಳ್ಳಿನಿಂದ ಪೂಜಿಸಬೇಕು ಮತ್ತು ನೀರಿಗೆ ಎಳ್ಳನ್ನು ಸೇರಿಸಿ ಸ್ನಾನ ಮಾಡಬೇಕು. ನೀವು ಶುಭ ಕಾರ್ಯಗಳಿಗೆ ಹೋಗುತ್ತಿದ್ದರೆ ದುರ್ಗಾದೇವಿಯ 32 ನಾಮಸ್ತೋತ್ರವನ್ನು ಪಠಿಸುವ ಮೂಲಕ ಹೋಗಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.